ಸೂರ್ಯನ ಶಿರಸ ಸಾಷ್ಟಾಂಗ ನಮಸ್ಕಾರ. ಏನಪ್ಪ ಅವನು ಕನ್ನಡಿಗ ಕುಲ ಬಾಂಧವರು ಅಂತ ಇದ್ದಾರೆ ಅಂದ್ಕೊಂಡ್ರ? ಹೌದು, ಕನ್ನಡವೇ ನಮ್ಮ ಕುಲ, ಕನ್ನಡವೇ ನಮ್ಮ ಜಾತಿ, ಕನ್ನಡವೇ ನಮ್ಮ ಅಸ್ಮಿತೆ. ತಾಯಿ ಭುವನೇಶ್ವರಿ ಕನ್ನಡ ಕುಲದೇವತೆ ಅಂತ ಅರಿಶಿಣ ಕುಂಕುಮ ಶೋಭಿತೆ ತಾಯಿ ಭುವನೇಶ್ವರಿ ನಮ್ಮ ಕನ್ನಡ ದೇವತೆ ಅಂತ ಹೇಳ್ತಾ, ಪ್ರತಿಯೊಬ್ಬರಿಗೂ ನಮ್ಮ ನಾಡಿನ ಹೆಮ್ಮೆಯ ಮೈಸೂರು ದಸರಾದ ಹಾರ್ದಿಕ ಶುಭಾಶಯಗಳು. ದಯಮಾಡಿ ನಿಮಗೆ ಸಮಯ ಸಿಕ್ಕರೆ ನಮ್ಮ ಮೈಸೂರಿನ ವಿಶ್ವವಿಖ್ಯಾತ ದಸರಾವನ್ನು ಹಾಗೆ ಜಂಬೂ ಸವಾರಿಯನ್ನು ಒಮ್ಮೆ ನೋಡಿ ಬನ್ನಿ ಅಂತ ಹೇಳ್ತಾ, ಸೊ ಇವತ್ತು ಮತ್ತೊಮ್ಮೆ ಈ ವಿಡಿಯೋಗೆ ನಿಮಗೆ ಸ್ವಾಗತ ಬಯಸ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ಬೆಳೆಗಳನ್ನ ಬೆಳಿತೀವಿ. ಈಗ ನೀವು ಉತ್ತರ ಕರ್ನಾಟಕ ಆ ಕಡೆಗೆಲ್ಲ ಹೋದರೆ ಜೋಳ, ಸೊ ಈ ಕಡೆ ಮಲೆನಾಡು ಕಡೆ ಬಂದರೆ ಅಲ್ಲಿ ಏನು ತೆಂಗು, ಕಬ್ಬು, ಭತ್ತ, ಹೀಗೆ. ಹಾಗೆ ನಮ್ಮ ಮೈಸೂರು ಕರ್ನಾಟಕ ಭಾಗದ ಕಡೆಗೆ ಬಂದರೆ, ಈ ಮಂಡ್ಯಕ್ಕೆ ಬಂದರೆ ಕಬ್ಬು, ಅಕ್ಕಿ. ಹಾಗೆ ಈ ರಾಮನಗರ ಜಿಲ್ಲೆ, ಅದರಲ್ಲೂ ನಮ್ಮ ಕನಕಪುರ ತಾಲೂಕಿಗೆ ಬಂದರೆ ನಮ್ಮ ಪ್ರಮುಖ ಬೆಳೆ ರಾಗಿ. ಈಗ ಸೊ ನೀವು ನೋಡ್ಬೋದು, ಇಲ್ಲಿ ಎದುರುಗಡೆ ನೀವು ನೋಡ್ತಾ ಇದ್ದರೆ ರಾಗಿ ಬೆಳೆಗಳು ನಳನಳಿಸ್ತಾ ಇದೆ. ನಮ್ಮ ರೈತರಿಗೆ ಇದೇ ರೀತಿ ಉತ್ತಮ ಮಳೆ ಬೆಳೆ ಆಗಿ ರಾಗಿ ಇನ್ನೂ ಚೆನ್ನಾಗಿ ಬೆಳೆದು ಒಳ್ಳೆ ಫಸಲು ಬರಲಿ ಅಂತ ತಾಯಿ ಚಾಮುಂಡೇಶ್ವರಿನ ಕೇಳ್ತಾ ಬನ್ನಿ ಮತ್ತೆ ನಮ್ಮ ಮಡಿವಾಳಕ್ಕೆ ಹೋಗೋಣ. ಬನ್ನಿ ಪ್ರಯಾಣ ಮುಂದುವರಿಸೋಣ ಮಡಿವಾಳ ಶಿವನಂಕಾರೇಶ್ವರ ಸ್ವಾಮಿ ಸನ್ನಿಧಿ ಕಡೆಗೆ. ಸೊ ನೀವು ಇಲ್ಲಿಗೆ ಬೆಂಗಳೂರಿಂದ ಬರಬೇಕು ಅಂತ ಹೇಳಿದ್ರೆ ಹಲವು ಸಲ ಹೇಳಿದ್ದೀನಿ, ಹೇಳೋದೇನೋ ಕಿಸ್ಬಾಯ್ ದಾಸ ಅಂತ. ಸ್ಟಾಪ್. ಹೋಗಿ, ಯಾಕೆ ಅಂದರೆ ಜಂಬೂ ಸವಾರಿ ದಿನ ತುಂಬ ಜನ ಇರ್ತಾರೆ, ನಿಮಗೆ ನುಗ್ಗಲಾಗ್ಬೋದು. ಬೇರೆ ದಿನ ಹೋಗಿ ಬನ್ನಿ. ಹಾಗೆ ಎಲ್ರಿಗೂ ನವರಾತ್ರಿಯ ಶುಭಾಶಯಗಳು. ಹೇಗೆ ದೈವಿ ಸ್ವರೂಪ ತಾಯಿ ಭುವನೇಶ್ವರಿ ನಮ್ಮ ಕನ್ನಡ ಕುಲದೇವತೆಯೋ, ಹಾಗೆ ನಮ್ಮ ನಾಡದೇವತೆ ಚಾಮುಂಡೇಶ್ವರಿಯ ಹಲವು ಅವತಾರಗಳು. ಸೊ ಈ ನವರಾತ್ರಿಯಲ್ಲಿ ನಾವು ಪೂಜೆ ಮಾಡ್ತೀವಿ. ನಾವು ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಎಲ್ಲರೂ ಪೂಜೆ ಮಾಡ್ತಾರೆ. ಆ ಹಬ್ಬದ ಶುಭಾಶಯಗಳು ಕೂಡ. ಸೊ ಇವತ್ತು ನಾ ಎಲ್ಲಿ ಬಂದಿದ್ದೀನಿ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಇವನೇನಪ್ಪ ಮತ್ತೆ ಅದೇ ಜಾಗಕ್ಕೆ ಬರ್ತಾನೆ ಅಂತ ಅಂದ್ಕೋಬೇಡಿ. ಸೊ ಇಲ್ಲಿಗೂ ಈ ಜಾಗಕ್ಕೂ ನನಗೂ ಒಂದು ಅವಿನಾಭಾವ ಸಂಬಂಧ. ಈ ಜಾಗಕ್ಕೆ ಬರೋ ಮಹತ್ವನೇ ಬೇರೆ ಇರುತ್ತೆ. ಬನ್ನಿ ಹೋಗೋಣ. ಹೋಗಿ ಶಿವನಂಕಾರೇಶ್ವರ ಸ್ವಾಮಿಯ ದರ್ಶನ ಮಾಡಿ ಬರೋಣ. ಮತ್ತೆ ದೇವಾಲಯದ ಹತ್ರ ನಿಮಗೆ ಸಿಗ್ತೀನಿ.